ಬರ್ರಿ ಇವತ್ತು ಗುಲ್ಬರ್ಗ ಸ್ಟೈಲ್ ಮಂಡಕ್ಕಿ ಸುಸ್ಲ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಫಸ್ಟ್ ಎಲ್ಲ ಮಂಡಕ್ಕಿ ತೊಗೊಂಡು ತೊಯ್ಸ್ಕೊಂಡು ಇಟ್ಕೋರಿ. ಒಂದು ಪ್ಲೇಟ್ನಾಗ ತೊಗೊಂಡು ಇಟ್ಕೊಂಬಿಡ್ರಿ. ಈಗ ಒಗ್ಗರಣೆ ಮಾಡ್ಕೊಂಡು ನಡೀರಿ ಸುಸ್ಲಕ್ಕೆ ಅಂತಂದು. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ 4-5 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡೀನಿ. ಆಮೇಲೆ ಕರಿಬೇವು, ಕೊತ್ತಂಬರಿ. ಒಂದು 4-5 ಮಂದಿಗೆ ಆಗುವಷ್ಟು ನೋಡ್ರಿ ಈಗ ಮಾಡ್ಕೊಳಕತ್ತಿದ್ದು ನಾನು. ಒಂದು ಬಾಳ್ಗಿ ತೊಗೋರಿ, ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅವು ಚಟ ಚಟ ಅಂದಮೇಲೆ ಹೆಚ್ಚಿರುವಂಥ ಈರುಳ್ಳಿ ಹಾಕೋರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ಅರಿಶಿನ ಪುಡಿ, ಖಾರ ಪುಡಿ ಸ್ವಲ್ಪ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋನು. ಆಮೇಲೆ ಹುಣಸೆ ರಸ ನೋಡ್ರಿ, ಹುಣಸೆ ರಸ ಇದಕ್ಕೆ ಹಾಕ್ಕೋಬೇಕು. ಒಂದು ಸ್ಪೂನ್ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೀನಿ. ಇದಕ್ಕೆ ಮೇನ್ ರುಚಿ ಕೊಡೋದಂದ್ರೆ ಹಾಲು ರೀ. ಹಾಲೆಲ್ಲ ಕಲಸಾದ್ಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಂಡು ಕಲಿಸ್ಕೊಂಬಿಡ್ರಿ. ಹಿಂಗೆ ಎಣ್ಣೆ ಬಿಟ್ಕೋಬೇಕು ನೋಡ್ರಿ. ಅದು ಹಿಂಗೆ ಎಣ್ಣೆ ಬಿಟ್ಕೊಂಡು ಕೂಡಲೇ ಆದಂಗೆ ರೀ ಇದೆಲ್ಲ ಒಗ್ಗರಣೆ. ಈಗ ತೊಯ್ಸಿರುವಂಥ ಚುರುಮುರಿ ಹಾಕಿ ಕಲಿಸ್ಕೋಬೇಕ್ರಿ. ಮೇನ್ ಟ್ವಿಸ್ಟ್ ಅಂತಂದ್ರೆ ಇದಕ್ಕೆ ಪುಟಾಣಿ ಹಿಟ್ಟು ನೀವು ಹಾಕಿ ಕಲಿಸಿದ್ರಿ ಅಂದ್ರೆ ಭಾರಿ ರುಚಿ ಆಗ್ತಾವೆ. ಸೊ ಪುಟಾಣಿ ಹಿಟ್ಟು ಬಿಡಬೇಡ್ರಿ ಇದಕ್ಕೆ. ಆಮೇಲೆ ಕೊತ್ತಂಬರಿ ಹಾಕ್ಕೊಂಬಿಡ್ರಿ. ಈಗ ಬಿಸಿ ಬಿಸಿ ಮಂಡಕ್ಕಿ ಸುಸ್ಲಾ ರೆಡಿ ನೋಡ್ರಿ. ಇದಕ್ಕೊಂದಿಷ್ಟು ಡಾಣಿ ಹಾಕಿ, ಒಂದಿಷ್ಟು ಕಟ್ ಮಾಡಿರೋವಂಥ ಈರುಳ್ಳಿ ಹಾಕಿ ತಿನ್ನಾಕತ್ರ ಭಾರಿ ರುಚಿ ಇರ್ತೈತಿ. ನನ್ನ ಮಕ್ಕಳಂತೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನನ್ನ ಮಗ ನೋಡ್ರಿ ತಿನ್ನಾತಾನ. ಸೊ ಭಾರಿ ಎಂಜಾಯ್ ಮಾಡ್ಕೊಂಡು ತಿಂದ. ನೀವು